ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಗಾಡಿ ಬಂದು ಸಿಂಪಲ್ ಒನ್. ಈ ಗಾಡೀಲಿ 88% ಬ್ಯಾಟ್ರಿ ಇದೆ. ಎಕೋ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಎಕೋ ಮೋಡಲ್ಲಿ ಚಾಮುಂಡಿ ಬೆಟ್ಟನ ಹತ್ಬೋದಾ? ಅದು ಏನು ಒಬ್ಬರೇ ಹೋಗ್ತಿಲ್ಲ, ಡಬಲ್ ಹೋಗ್ತಾ ಇರೋದು. ಹಿಂದ್ಗಡೆ ಈ ಗಾಡಿ ಓನರ್ ಕೂಡ ಇದ್ದಾರೆ. ಸೊ ಡಬಲ್ಸಲ್ಲಿ ಎಕೋ ಮೋಡಲ್ಲಿ ಚಾಮುಂಡಿ ಬೆಟ್ಟ ಹತ್ತುತ್ತದಾ ಅಂತ ಒಂದು ಟೆಸ್ಟ್ ಮಾಡೋಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆನೇ ಮಾತಾಡೋದು. ಯಾರಾದರೂ ಹೊಸಬ್ರು ಏನಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಇರೋಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ 88% ಬ್ಯಾಟ್ರಿ ಇದೆ, 139 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಎಕೋ ಮೋಡಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ. ಮತ್ತು ಗಾಡಿದು ಓಡೋಮೀಟರ್ ಬಂದು ಎಕ್ಸಾಕ್ಟಾಗಿ 2600 ಕಿಲೋಮೀಟ್ರ್ ಇದೆ. ಸೊ ನೋಡೋಣ ಎಕ್ಸಾಕ್ಟಾಗಿ ರೇಂಜ್ ಎರರ್ ಎಷ್ಟಿರುತ್ತೆ ಆ್ಯಂಡ್ ಹಾಗೆ ಪಿಕಪ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಾವು ಇವತ್ತು ಚೆಕ್ ಮಾಡೇ ಬಿಡೋಣ. 43, 44, 46 ಗಂಟೆ ಸ್ಪೀಡ್ ಹೋಗ್ತಿದೆ. ಏನು ಬ್ರದರ್, ಸ್ಪೀಡ್ ಎಷ್ಟು ಹೋಗುತ್ತೆ ಎಕೋ ಮೋಡಲ್ಲಿ? ಎಕೋ ಮೋಡಲ್ಲಿ ಎಷ್ಟು? 57 ಗಂಟೆ ಹೋಗುತ್ತಾ? ಓಕೆ, 57ವರೆಗೂ ಸ್ಪೀಡ್ ಹೋಗುತ್ತಂತೆ. ನೋಡೋಣ. ಫುಲ್ಲೆಲ್ಲ ಹತ್ತುತ್ತೆ ಅಂತೀರಾ? ಇಬ್ಬರು ಇದ್ದೀವಿ ಪಕ್ಕ. ಡ್ರಾಪ್ ಆಗುತ್ತೆ ಬಟ್ ಆರಾಮಾಗುತ್ತೆ. ಅದೇ 138 ತೋರಿಸ್ತಾ ಇದೆ ರೇಂಜು. ನೋಡೋಣ ಎಷ್ಟಿದೆ ಅಂತ. ಥರಲ್ಲೆಲ್ಲ ಟ್ರೈ ಮಾಡಿದ್ದೀರಾ? ಥರಲ್ಲಿ ಹೋಗ್ಲಿವಾ? ಹೋಗಿದ್ದೀನಿ. ಹಾಂ, ಸಿಂಗಲ್ ಇದ್ರೆ ಆರಾಮಾಗಿ ಹೋಗುತ್ತೆ. ಓಕೆ. ಡಬಲ್ಸಲ್ಲಿ ಆಗಲ್ಲ. ಡಬಲ್ಸಲ್ಲಿ ಎಕೋ ಮೋಡಲ್ ಹೋಗಲ್ಲ. ಹೋಗುತ್ತೆ ಅಂದರೆ ನಿಮಗೆ ಸ್ಪೀಡ್ ಒಂದು 20ರಲ್ಲಿ. ಹಾಂ, ನಿಧಾನಕ್ಕೆ ಮಾಡುತ್ತೆ. ಓಕೆ. ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತಲ್ಲ ಇಲ್ಲಿ ರೀಜನಲ್ಲಿ. ಹೌದು. ರೇಂಜ್ನ ಪ್ರಿಡಿಕ್ಷನ್ಗೋಸ್ಕರ ರಿಸ್ಟ್ರಿಕ್ಟ್ ಮಾಡುತ್ತೆ. ಹಾಂ. ಹಾಗಾಗಿ ಟ್ರೈನ್ ಆಗುತ್ತೆ ಸ್ವಲ್ಪ. ನಮ್ಗೆ ಹೋಗೋದಕ್ಕೆ ಟ್ರೈನ್ ಆಗುತ್ತೆ, ಗಾಡಿಗೆ ಆಗಲ್ಲ. ನಾವೇ ಚೇಂಜ್ ಮಾಡ್ಬಿಡ್ತೀವಿ. ನಮಗೆ ಬೇಜಾರಾಗೋಯ್ತದೆ. ಬೇಜಾರಾಗಿ ಗಾಡಿ ರೈಡಿಂಗ್ ಮಾಡಿ ಚೇಂಜ್ ಮಾಡಬೇಕು. ನೋಡೋಣ ಇದು ಯಾವ ಥರ ಇರುತ್ತೆ ಪಲ್ಲು ಅಂತ. ಓಕೆ, ಪೂರ್ತಿ ಹಿಂಡಿದ್ದೀನಿ. 43ರಲ್ಲಿ ಹೋಗ್ತಾ ಇದೆ. ಇವಾಗ ಸ್ಟಾರ್ಟ್ ಆಗಿದೆ ಬೆಟ್ಟ. ನೋಡ್ತಾ ಇರ್ಬೋದು, ನಮ್ಮ ಮೈಸೂರಿನ ಹೆಮ್ಮೆ ಚಾಮುಂಡಿ ಬೆಟ್ಟ. ಇನ್ನೊಂದೇನು ಅಂದರೆ ಏರ್ ಕಡಿಮೆ ಇದ್ರೆ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ. ಹಾಂ. ಏರ್ ಚೆಕ್ ಮಾಡ್ತಿಲ್ಲ ನಾನು. ಹೌದಾ? ಬಟ್ ಇದು TPMS ಇದೆ ತಾನೆ? ಇಲ್ಲ. TPMS ಇಲ್ವಾ? ಕೊಡಬೇಕಲ್ವಾ? ಗಾಡೀಲಿ ಕೊಟ್ಟಿಲ್ವಾ ಇನ್ನ? ಗೊತ್ತಿಲ್ಲ. ಓ, ನಾನು ಯೂಶಲಿ ಏರ್ನ ಕಡಿಮೆ ಇಟ್ಟಿರ್ತೀನಿ. ಓಕೆ, ನೋಡೋಣ ಬನ್ನಿ. ಅದರಿಂದನೂ ರೇಂಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಹೌದು. ಟೈರ್ ಪ್ರೆಷರು ಕರೆಕ್ಟಾಗಿರಬೇಕು. ನಾನು ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ರೇಂಜ್ ಇದು ಹಾಂ ಜಾಸ್ತಿ ಕುಲುಕ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕಡಿಮೆ. ಏರ್ ಕಮ್ಮಿ ಇಟ್ಟಿರ್ತೀರಾ? ಓಕೆ, ಇವಾಗ ಚಾಮುಂಡಿ ಬೆಟ್ಟನ ಎಂಟ್ರಿ ಕೊಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಸ್ಟಿಲ್ ಇಲ್ಲಿ ಗಂಟೆ ಯಾವುದೇ ಥರ ಇಶ್ಯೂ ಇಲ್ಲ. ಇದೇ ಸ್ಟ್ರಗಲ್ ಪಡ್ತಿದೆ ಅಂದರೆ ಇನ್ನು ಅದೆಷ್ಟು ಪಡ್ಬೋದು. ಹಾಂ, ಇದೇ ಸ್ಟ್ರಗಲ್ ಪಡ್ತಿಲ್ಲ. ಇಲ್ಲ, ಏನು ಸ್ಟ್ರಗಲ್ ಪಡ್ತಿಲ್ಲ. ಈಸಿಯಾಗಿ ಹೋಯ್ತಾ, ಅದೇನು ತೊಂದರೆ ಇಲ್ಲ. ಅದರಲ್ಲಿ ಮುಕ್ಕರಿಯತೆ. ಹೌದಾ? ಪರವಾಗಿಲ್ಲ, ಈಸಿಯಾಗಿ 40 ಗಂಟೆ ಕ್ರೂಸ್ ಮಾಡ್ತಿದ್ದೆ. ಈಗ ನನ್ನ ವೆಯ್ಟು ಒಂದು ಅರೌಂಡ್ 70 ಇದ್ದೀರಾ? ನಾನೊಂದು 90 ಇದ್ದೀನಿ. 70, ಒಂದು 150-160 kg ಇದ್ದೀವಿ. ವೆಹಿಕಲ್ ಒಂದು 140. ಹಾಂ, 35ಲೇ ಹೋಯ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಸಿಂಗಲ್ ಅಂತ ಆರಾಮಾಗಿ ಹೋಗುತ್ತೆ. ಸಿಂಗಲ್ ಈಸಿ ಔಟ್ ಹೋಗುತ್ತೆ. ಥ್ರಾಟಲ್ಲು ಏಸರ್ದು ತುಂಬ ಸ್ಮೂತ್ ಇದೆ ಇದು ಥ್ರಾಟಲ್. ಹೌದಾ? ಏಸರ್ ಸ್ವಲ್ಪ ಹಾರ್ಡ್. ಹಾಂ. ನಿಮಗೆ ಲಾಂಗ್ ಹೋಗ್ತಾ ಇದ್ರೆ ಹಾಂ, ಅದು ಥ್ರಾಟಲ್ ಇಟ್ಕೊಳ್ಳೋಕ್ಕೆ ಸ್ಟ್ರೆಸ್ ಅನ್ಸುತ್ತೆ ನಿಮಗೆ, ಸ್ವಲ್ಪ ಕೈ ನೋವು ಬರುತ್ತೆ. ಹೌದಾ? ಇದೇನು ಹಂಗೆ ಅನಿಸ್ತಿಲ್ಲ. ಸಾಫ್ಟ್ ಇದೆ ಇದು, ತುಂಬ ಸ್ಮೂತಾಗಿ ಇದೆ. ಸೊ ಬ್ಯಾಟ್ರಿ ಬಂದು 86% ತೋರಿಸ್ತಾ ಇದೆ. 136 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. 3 ಕಿಲೋಮೀಟ್ರ್ ಬಂದಿದ್ದೇನೆ. ಸೊ ಎಕ್ಸಾಕ್ಟಾಗಿ 3 ಕಿಲೋಮೀಟ್ರ್ ಡ್ರಾಪ್ ಆಗಿದೆ. ಸೊ ರೇಂಜ್ ಎರರ್ ಅನ್ನೋದೇನಿಲ್ಲ, ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿದೆ. ನೋಡೋಣ ಅಟ್ ದ ಎಂಡ್ ನಾವು ಬೆಟ್ಟ ಎಲ್ಲ ತಿರುಗಾಡ್ಕೊಂಡು ವಾಪಸ್ ಬಂದಮೇಲೂ ಇದೇ ಥರನೇ ಎಫಿಷಿಯನ್ಸಿ ಇರುತ್ತಾ ಅಥವಾ ಎರರ್ ಏನಾರು ಇರುತ್ತಾ ಅಂತ ಚೆಕ್ ಮಾಡೋಣ. ಸ್ವಲ್ಪ ಮಿರರ್ದು ನಮಗೆ ವಿಸಿಬಿಲಿಟಿ ಅಷ್ಟಕ್ಕಷ್ಟೇ ಅಂತ ಅಂದ್ಬಿಡಿ. ಈ ಡಿಸೈನು ನಿಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡ್ತಾ ಇರ್ತದೆ. ಆಚೆ ಕಡೆ ನಿಮಗೆ ಕಂಪ್ಲೀಟು ವಿಸಿಬಿಲಿಟಿ ತೋರಿಸಲ್ಲ. ಆ ಕಡೆ ಈ ಕಡೆದು ಪಕ್ಕದಿರೋ ಗಾಡಿಗಳೇ ಸರಿಯಾಗಿ ನಮಗೆ ಕಾಣಿಸಲ್ಲ. ಇವಾಗ ಕೆಳಗಡೆ ಹಿಂಗೆ ತಿರುಗಿಸ್ಕೊಂಡ್ರೆ ಕೆಳಗಡೆ ತೋರಿಸ್ತಾ ಇರ್ತದೆ, ಮೇಲ್ಗಡೆ ತೋರಿಸಲ್ಲ. ಸೊ ಅಕ್ಕಪಕ್ಕ ಬರ್ತಾರೋ ಗಾಡಿಗಳೇ ನಮಗೆ ಸರಿಯಾಗಿ ಮಿರರಲ್ಲಿ ಗೊತ್ತಾಗಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ವೀಕೆಂಡ್ ಎಲ್ಲ ಜನ ಜಾಸ್ತಿ ಇದ್ದಾರೆ. ಹೋಗೋಕ್ಕಾಗಲ್ಲ, ಇದೇ ಲಾಸ್ಟ್. ಹಾಂ, ಇಲ್ಲಿ ಯೂಟರ್ನ್ ಮಾಡ್ಕೊಳ್ಳೋಣ.
ಓಕೆ, ಇವಾಗ ಚಾಮುಂಡಿ ಬೆಟ್ಟನ ನೋಡಿಕೊಂಡು ಯೂ ಟರ್ನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು 80% ತೋರಿಸ್ತಿದೆ ಚಾರ್ಜಿಂಗ್. ಇವಾಗ 126 ಕಿಲೋಮೀಟ್ರ್ ರೇಂಜ್ ತೋರಿಸ್ತದೆ. ಬಟ್ ನಾವು ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ತೋರಿಸಿದ್ದು 139 ಕಿಲೋಮೀಟ್ರು, 88% ಬ್ಯಾಟ್ರಿ ಇತ್ತು. ನಾವು ಬಂದಿರೋದು ಟೋಟಲಿ 8 ಕಿಲೋಮೀಟ್ರು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಾವು ಟ್ರಾವೆಲ್ ಮಾಡಿರೋದು 8 ಕಿಲೋಮೀಟ್ರು, ಬಟ್ ಇಲ್ಲಿ ರೇಂಜ್ ಮೈನಸ್ ಆಗಿರೋದು ಬಂದು 13 ಕಿಲೋಮೀಟ್ರು. ಸೊ ನಿಮಗೆ 4 ಕಿಲೋಮೀಟರ್ಸ್ ಎರರ್ ಅನ್ನೋದೇ ಇದೆ. ಇದು ಸದ್ಯಕ್ಕಿರೋ ಅಂಥ ಎರರು. ಇನ್ನು ಲಾಸ್ಟ್ ರೈಡ್ ಮುಗಿಯೋಷ್ಟಕ್ಕೆ ಇನ್ನೂ ಎಷ್ಟೆಷ್ಟು ಎರರ್ ಬರ್ತದೆ ಅಂತ ತಿಳಿಸ್ತದೆ. ಇವಾಗ ಇಲ್ಲೊಂದು ಟರ್ನ್ ಇದೆ. ಸಿಂಪಲಾಗಿ ಅವ್ರು ಹೇಳಿದ್ರಲ್ಲ ಏನೋ ಸಸ್ಪೆನ್ಷನ್ ಹಾರ್ಡು ಮತ್ತು ಸಾಫ್ಟು ಅಂತ, ಅದೊಂದು ಸ್ವಲ್ಪ ನೋಡೋಣ. ವಾಪಸ್ ಅದು ನಿಮ್ಮ ಅಬ್ಸರ್ವ್ ಮಾಡಿ, ಎಂಡಲ್ಲಿ ಶೇಕ್ ಆಗುತ್ತಾ? ಹೌದು, ಹಾಂ ಆಗುತ್ತಾ? ಇವಾಗ ಇದರಲ್ಲಾದರೆ ಹಂಗೆ ಶೇಕ್ ಆಗಲ್ಲ. ಈ ಸ್ಮೂತಾಗಿ ಎದ್ದೊಳ್ತು, ಅದು ಪಟ್ ಅಂತ ಹೊಡಿತದೆ. ಬ್ಯಾಕ್ ಪೇನ್ ಇರೋರು ಅದು ಖಂಡಿತವಾಗ್ಲೂ ತಗೋಬೇಕು. ಓಕೆ, ನೀವು ಅಬ್ಸರ್ವ್ ಮಾಡಿ. ಅಂದರೆ ಇದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಗಾಡಿ ಹೆಂಗೆ ಅಂದರೆ ಇವಾಗ ನೋಡಿ ಹೆಂಗಿದೆಯಾ, ಮಿರರ್ಗಳು ನೋಡ್ಕೊಳ್ಳಿ, ಅಲ್ಲಾಡ್ತಾ ಎಂಡಲ್ಲಿ ಹೊಡಿಯುತ್ತೆ. ಎಂಡಲ್ಲಿ ಸಸ್ಪೆನ್ಷನ್ನು ಟಚ್ ಆಗುತ್ತೆ. ಆ ಟಚ್ ಆದಾಗ ಏನಾಯ್ತು ಅಂದರೆ ವೈಬ್ರೇಷನ್ ಬರುತ್ತೆ. ಸೊ ಅಂದರೆ ಹಳ್ಳ ಗುಂಡಿ ಬಿಟ್ಟಾಗ ವಾಪಸ್ ಹೊಡಿಯುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ನನ್ನ ವೆಯ್ಟ್ ಹಾಂ ಮೋರ್ ದೆನ್ 80 or 90 ಇದ್ರೆ ಅದು ಪ್ರೆಷರ್ ಇರುತ್ತೆ, ಹೌದು, ಸುಲಭ ಹೊಡಿಯಲ್ಲ. ನಂದು ವೆಯ್ಟ್ ಕಡಿಮೆ ಇದ್ದಾಗ ಜಾಸ್ತಿ ಹೊಡಿಯುತ್ತೆ. ನನ್ನ ವೆಯ್ಟ್ ಕಡಿಮೆ ಇರೋದ್ರಿಂದ ವಾಪಸ್ ಹೊಡಿಯುತ್ತೆ, ಫುಲ್ಲು ತಳ್ಳುತ್ತೆ. ಸೊ ಹೊಡೆದಾಗ ಬ್ಯಾಕ್ ಪೇನ್ ಬರುತ್ತೆ. ಹಾಂ, ಸ್ವಲ್ಪ ಬ್ಯಾಕ್ ಪೇನ್ ಇರೋರು ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತೀರಾ? ಬ್ಯಾಕ್ ಪೇನ್ ಇರೋರು ಮನೇಲಿ ಸ್ವಲ್ಪ ದೊಡ್ಡವರು ಓಡಿಸೋರು ಯಾರು ಇದ್ರು ಇದು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದಾರೆ, ಇವ್ರದ್ದು ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಹೇಳ್ತಾ ಇರೋದು. ಅದೇ ರೀಸನ್ಗೆ ಈ ಗಾಡಿಗೆ ಸ್ವಿಚ್ ಆಗಿರೋದು. ಅದನ್ನ ಸ್ವಲ್ಪ ಹಾಂ, ಎಷ್ಟು ಕಮ್ಮಿ ಕೊಟ್ಟರೆ ಗಾಡಿನ? 50,000 ಲಾಸ್ ಆಯ್ತಾ? ಎಷ್ಟು? 7 ತಿಂಗಳು. ಎಷ್ಟು ಉಳಿಸಿದ್ರಿ ಪೆಟ್ರೋಲ್ಗೆ ಅಂತ? ಕಳ್ಕೊಂಡಿದೆ ಜಾಸ್ತಿ. ಇದು ನೋಡಿ, ಅಗಲ ನೋಡಿ, ಇಷ್ಟು ಅಗಲ ಇದೆ. ಸೊ ಇಷ್ಟು ಅಗಲ ಇದೆ. ಇದು ನೋಡಿ ಎಷ್ಟು ಡಿಫ್ರೆನ್ಸು. ನ್ಯಾರೋ ಬಂದ್ಬಿಡ್ತು ಸೀಟು, ಅದೇ ಸ್ಪೋರ್ಟಿಯಾಗಿರುತ್ತೆ ಗಾಡಿದು, ಯೂತ್ಗೆ ಒಳ್ಳೆ ಸರಿ. ಸೊ ಇದು ಸಿಂಪಲ್ ಕಂಪ್ಯಾರಿಸನು. ಹಾಂ, ಮೇನ್ ಅದಂದ್ರೆ ಎರಡೇ ರೀಸನ್ ತಾನೆ ನೀವು ಗಾಡಿ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಹಾಂ, ಎರಡೇ ರೀಸನ್ನು. ಓಕೆ, ಇವಾಗ ಫೈನಲಾಗಿ ಚಾಮುಂಡಿ ಬೆಟ್ಟನ ಕ್ಲಿಯರ್ ಮಾಡಿ ಅಂದರೆ ಇಳಿದು ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ಗೇಟ್ ಚಾಮುಂಡಿ ಬೆಟ್ಟ, ಇಲ್ಲಿಗೆ ಎಂಡ್. ಇವಾಗ ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಓಡಾಡಿದೆ ಅಂತ ನೋಡೋಣ. ಓಕೆ, ಇವಾಗ ನೋಡ್ತಾ ಇರ್ಬೋದು ಟೋಟಲಾಗಿ 15 ಕಿಲೋಮೀಟ್ರ್ ಓಡಾಡಿದ್ದೀನಿ. ಅಂದರೆ ಈ ರೈಡ್ ಇವಾಗ ಏನು ನಾನು ಸ್ಟಾರ್ಟ್ ಮಾಡಿದೆ ವಿಡಿಯೋ ಅವಾಗಿಂದ. ಸೊ 2600 ಕಿಲೋಮೀಟ್ರ್ ಇತ್ತು ನಾನು ರೈಡ್ ಸ್ಟಾರ್ಟ್ ಮಾಡಿದಾಗ. 89% ಬ್ಯಾಟ್ರಿ ಇತ್ತು, 139 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇತ್ತು. ಇವಾಗ 15 ಕಿಲೋಮೀಟ್ರ್ ಓಡಾಡಿದ್ದೀನಿ, 123 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ 15 ಕಿಲೋಮೀಟ್ರ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? $133 + 15 138 ಕಿಲೋಮೀಟ್ರು. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರ್ ಎರರ್ ಬಂದಿದೆ. ಅಂದರೆ ನಿಮಗೆ ಹೋಗ್ತಾ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಯಿತು, ಬರ್ತಾ ಪವರ್ ಕನ್ಸಂಪ್ಷನ್ ಏನೂ ಆಗಿಲ್ಲ. ಓಕೆ, ಹಾಗಾಗಿ ಟ್ಯಾಲಿ ಆಗುತ್ತೆ. ಸೊ ನಮಗೆ ಗಾಡಿ ಏನೋ ಅಪ್ಪಲ್ಲಿ ನಾವು ಹತ್ಸ್ಕೊಳೋದೆ ಅವಾಗ 4 ಕಿಲೋಮೀಟ್ರ್ ನಮಗೆ ಒಂಥರ ಡಿಫ್ರೆನ್ಸ್ ಬಂತು. ಇವಾಗ ಅದು ಮ್ಯಾಚ್ ಆಯಿತು. ಸೊ ನಮಗೆ ಈ ಥರ ಎರರ್ ನೋಡಿದಾಗ 0 ಅನಿಸುತ್ತೆ. ಅಂದರೆ ಡಿಪೆಂಡ್ಸ್ ಆಗುತ್ತೆ, ಅಪ್ಪಲ್ಲಿ ಹೋಯ್ತಾ ಇದೀವ ನಾವು ಜಾಸ್ತಿ, ನಮಗೆ ಥ್ರಾಟಲ್ ಹಾಂ ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾವು ಇವಾಗ ಡೌನಲ್ಲಿ ಇಳಿಬೇಕಾದ್ರೆ ನಾವು ಯಾವ ಥರ ಥ್ರಾಟಲ್ಗೆ ಜಾಸ್ತಿ ಪ್ರೆಷರ್ ಕೊಡಲಿಲ್ಲ. ಥ್ರಾಟಲಲ್ಲಿ ಸಿಂಪಲ್ ಆಗಿ ಕೊಟ್ಟಾಗ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಓಕೆ, ಸುಮ್ಮನೆ ನೀವು ಥ್ರಾಟಲ್ ಹಿಂಗೆ ಅನ್ನೋದು ಬ್ರೇಕ್ ಹಿಡಿಯೋದು ಬ್ರೇಕ್ ಹಿಡಿಯೋದಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಥರ ನೋಡಿ, ಈ ಥರ ಇರುತ್ತೆ. ಈ ಥರಲ್ಲೂ ಅಷ್ಟೇ. ಅದರಲ್ಲಿ ನಿಮಗೆ ಹೇಗೆ ಬರುತ್ತೆ ಅಂದರೆ ಇಂಗ್ಲೀಷ್ ಶೇಪ್ ಥರ ಬರುತ್ತೆ. ಹೌದು. ಇಷ್ಟರಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ರೇಂಜ್ ಜಾಸ್ತಿ ಕೊಡುತ್ತೆ. ಸೊ ನೀವು ಸ್ಟ್ರೆಚ್ ಮಾಡಿದಾಗ ಥ್ರಾಟಲ್ ಕೊಟ್ಟಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ರೇಂಜು ಬೇಗ ಡ್ರಾಪ್ ಔಟ್ ಆಗುತ್ತೆ. ಓಕೆ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಒಂಥರ ರೇಂಜ್ ಟೆಸ್ಟ್ ಅಂತ ಅನ್ಕೋಬೋದು.
ಚಾಮುಂಡಿ ಬೆಟ್ಟನ ಹತ್ತು ಇಳಿದು ಆ ರೇಂಜ್ ಡಿಫ್ರೆನ್ಸು ರೇಂಜಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ಎಕೋ ಮೋಡಲ್ಲಿ ಈ ಒಂದು ಗಾಡಿದು ಎಕ್ಸ್ಪೀರಿಯನ್ಸ್ ಮಾಡಿಸ್ದೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬ್ರದರ್, ಥ್ಯಾಂಕ್ ಯು. ತುಂಬ ಜನಕ್ಕೆ ಇದೊಂಥರ ಹೆಲ್ಪ್ ಆಗುತ್ತೆ. ಈ ಒಂದು ಗಾಡಿನ ತಗೋಬೇಕು ಅಂದರೆ ಇವಾಗ ಸುಮ್ಮನೆ ನಾವು ಶೋರೂಮಲ್ಲಿ ಹೋಗಿ ವಿಡಿಯೋ ಮಾಡೋದಕ್ಕೂ ಓನರ್ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಸಿಗುತ್ತೆ. ಇವಾಗ ಅದೇ ಓಲಾ ಸಿಂಪಲ್ ಒನ್ಗೆ ಕಂಪೇರ್ ಮಾಡಿದ್ರೆ ಇದೆ ಚೆನ್ನಾಗಿದೆ. ಸಿಂಪಲ್ ಒಂದು ಚೆನ್ನಾಗಿದೆ, ಬಟ್ ಅವ್ರದ್ದು ಕಂಪ್ನಿಯವರು ಉಳಿಸ್ಕೋತಾ ಇಲ್ಲ ಅದನ್ನ. ಸ್ವಲ್ಪ ಸರ್ವಿಸ್ ಓರಿಯೆಂಟೆಡ್ ಇದರಲ್ಲಿದ್ದಾಗ ಸ್ವಲ್ಪ ಕಸ್ಟಮರ್ಗೆ ಸಪೋರ್ಟಿವ್ ಆಗಿ ಇರಬೇಕು. ಅಟ್ಲೀಸ್ಟ್ ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿಬಿಟ್ರೆ ಸಾಕು ಅವರು. ಅದೊಂದು ನಮಗೆ ಬೇಜಾರು ಅನಿಸೋದು. ಕರೆಕ್ಟಾಗಿ ಕಾಲ್ಗಳನ್ನ ಪಿಕ್ ಮಾಡ್ದ. ನಿಮಗೆ ಇವಾಗ ನೋಡಿ, ಇವಾಗ ಇವರು 10 ದಿನ ಆಗಿದ್ದು ಗಾಡಿ ಬಿಟ್ಟು. ಸೊ ಗಾಡಿ ಬಂದು 2 ದಿನ ಆಗಿದ್ರು ಇವ್ರಿಗೆ ಗಾಡಿ ರೆಡಿ ಆಗಿದೆ ಅಂತ ಅಪ್ಡೇಟೇ ಕೊಟ್ಟಿರಲಿಲ್ಲ. ಆ ಥರ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ, ಕರೆಕ್ಟಾಗಿ ಕಮ್ಯುನಿಕೇಷನ್ನು ಇರೋಲ್ಲ. ಸೇಲ್ ಮಾಡಿರೋದೇ ಒಂದು 900 ಗಾಡಿ. ಸೊ 900 ಗಾಡಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಲಕ್ಷಾಂತರ ಜನ ಇವಾಗ ಪ್ರೀ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಯಾವ ಥರ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಇವಾಗ ಕ್ವಶನ್ ಮಾರ್ಕ್ ಅಷ್ಟೇ. ಅದು ಬಿಟ್ಟರೆ ಗಾಡಿ ವಿಷಯದಲ್ಲಿ ಮಾತ್ರ ಕಣ್ಣು ಮುಚ್ಕೊಂಡು ನಾವು ತೊಗೋಬೋದು. ಆ ಥರ ಚೆನ್ನಾಗಿರೋಂಥ ಒಂದು ಗಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.